ಒಂದಾನೊಂದು ಕಾಲದಲ್ಲಿ ಒಂದು ಸುಂದರ ಹಳ್ಳಿಯಲ್ಲಿ ಒಬ್ಬ ತಂದೆ ತಾಯಿ ತಮ್ಮ 2 ಮಗಳುಗಳ ಜೊತೆ ವಾಸಿಸುತ್ತಿದ್ದರು. ದೊಡ್ಡ ಮಗಳು ಲತಾ ತುಂಬ ಸುಂದರಳು, ಬಿಳಿ ಚರ್ಮ, ಹೊಳೆಯುವ ಕೂದಲು, ಹೂವಿನಂತ ನಗು. ಆದರೆ ಚಿಕ್ಕ ಮಗಳು ಗೌರಿ ಕಪ್ಪು ಚರ್ಮ, ಸರಳ ಮುಖ, ಹೆಚ್ಚು ಆಕರ್ಷಕತೆ ಇರಲಿಲ್ಲ. ಆದರೂ ಅವಳ ಹೃದಯ ಬಂಗಾರದಂತಿತ್ತು. ತಂದೆ ಯಾವಾಗಲೂ ಲತಾವನ್ನೇ ಹೆಚ್ಚು ಪ್ರೀತಿಸುತ್ತಿದ್ದ. ಅವಳನ್ನು ಶಾಲೆಗೆ ಕರೆದೊಯ್ಯಲು ಬೈಕ್ ಮೇಲೆ ಕೂಡಿಸುತ್ತಿದ್ದ. ಲತಾ ಮುಂದೆ ಕುಳಿತು ತಂದೆಯ ಜೊತೆ ಹೋಗುತ್ತಿದ್ದಳು. ಆದರೆ ಗೌರಿ ಪ್ರತಿದಿನ ಕಾಲ್ನಡಿಗೆಯಲ್ಲೇ ಶಾಲೆಗೆ ಹೋಗಬೇಕಾಗುತ್ತಿತ್ತು. ಗೌರಿ ಮನಸ್ಸಿನಲ್ಲಿ ನೋವು ಮಾಡಿಕೊಂಡರೂ ತಾಯಿಯ ಮಾತು ನೆನೆಸಿಕೊಂಡು ಮೌನವಾಗಿರುತ್ತಿದ್ದಳು. ಶಾಲೆಯಿಂದ ಮರಳಿ ಬಂದಾಗ ತಂದೆ ಲತಾಗೆ ದೊಡ್ಡದಾದ ಐಸ್ಕ್ರೀಂ ಕೊಡುತ್ತಿದ್ದ. ಆದರೆ ಗೌರಿಗೆ ಸಣ್ಣದೊಂದೇ. ಲತಾ ಆ ಐಸ್ಕ್ರೀಂ ತಿನ್ನುತ್ತಾ ಹೆಮ್ಮೆಯಿಂದ ನಕ್ಕು ತಂಗಿಯನ್ನು ಕೆಣಕುತ್ತಿದ್ದಳು. ಅದೇ ರೀತಿ ಹೊಲದಲ್ಲಿ ಕೆಲಸ ಮುಗಿಸಿ ಬಂದ ತಂದೆ ಲತಾಗೆ ದೊಡ್ಡ ಡೈರಿ ಮಿಲ್ಕ್ ಚಾಕ್ಲೇಟ್ ತಂದುಕೊಡುತ್ತಿದ್ದ. ಆದರೆ ಗೌರಿಗೆ ಸಣ್ಣದೊಂದೇ. ಇವೆಲ್ಲ ಗೌರಿಯ ಮನಸ್ಸಿಗೆ ತುಂಬ ನೋವನ್ನು ಕಣ್ಣೀರುಗಳನ್ನು ತರುತ್ತಿದ್ದವು. ಆದರೆ ತಾಯಿ ಗೌರಿಯನ್ನು ತುಂಬ ಪ್ರೀತಿಸುತ್ತಿದ್ದಳು. ನೀನು ನನ್ನ ಮಗಳೇ, ನಿನ್ನ ಮನಸ್ಸೇ ಅತೀ ಸುಂದರವದ್ದು ಎಂದು ಎತ್ತಿ ಹಿಡಿದು ಹೇಳುತ್ತಿದ್ದಳು. ಆ ಮಾತುಗಳು ಗೌರಿಗೆ ಧೈರ್ಯವಾಗುತ್ತಿದ್ದವು. ದಿನಗಳು ಹೀಗೇ ಸಾಗುತ್ತಾ ಹೋಯಿತು. ಲತಾ ತನ್ನ ಸೌಂದರ್ಯದಲ್ಲಿ ಮಗುಳಾಡುತ್ತಿದ್ದಳು. ಅಲಂಕಾರ ಮಾಡಿಕೊಳ್ಳುವುದು, ಹೊಸ ಬಟ್ಟೆ ಧರಿಸುವುದು, ಫೋಟೋ ತೆಗೆಯುವುದು, ಆಟಗಳಲ್ಲಿ ಮುಳುಗುವುದು, ಇವುಗಳಲ್ಲೇ ಕಾಲ ಕಳೆಯುತ್ತಿದ್ದಳು. ಆದರೆ ಗೌರಿ ದಿನವೂ ಮನೆಯಲ್ಲಿ ಅಮ್ಮನಿಗೆ ಸಹಾಯ ಮಾಡುವುದು, ಅಪ್ಪನ ಹೊಲದ ಕೆಲಸಕ್ಕೆ ನೀರು ತರುವುದಲ್ಲದೆ ಅಡುಗೆ ಮಾಡುವುದು, ಇವೆಲ್ಲದರಲ್ಲೂ ತುಂಬ ಮನಸ್ಸು ಹಾಕುತ್ತಿದ್ದಳು. ಹೀಗೆ ಒಂದು ದಿನ ದೊಡ್ಡ ದುರ್ಘಟನೆ ಸಂಭವಿಸಿತು. ತಂದೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಅವಘಡವಾಗಿ ಕಾಲು ಜಾರಿ ಬಿದ್ದಿತು. ಎಲುಬು ಮುರಿದು ಕಾಲುಗಳಿಗೆ ಗಂಭೀರ ಗಾಯವಾಯಿತು. ವೈದ್ಯರು ಹೇಳಿದ್ದರು, ಈಗ ನಿಮಗೆ ನಡೆಯಲು ಸಾಧ್ಯವಿಲ್ಲ, ಬಹಳ ಸಮಯ ಹಾಸಿಗೆಯಲ್ಲೇ ಇರಬೇಕು. ತಂದೆ ತುಂಬ ಬೇಸರಗೊಂಡ. ತನ್ನ ಕೆಲಸವೂ ಆಗುತ್ತಿರಲಿಲ್ಲ, ಹೊಲಕ್ಕೂ ಹೋಗಲಾಗುತ್ತಿರಲಿಲ್ಲ. ಆ ಸಮಯದಲ್ಲಿ ಲತಾ ತನ್ನ ಸ್ವಂತ ಲೋಕದಲ್ಲೇ ಮಗುಳಾಡುತ್ತಿದ್ದಳು. ಬಟ್ಟೆ ತೊಟ್ಟು, ಫೋಟೋ ಕ್ಲಿಕ್ಕಿಸಿ, ಆಟ ಆಡುವುದಲ್ಲದೆ ಹೊರಗಿನ ಸ್ನೇಹಿತರ ಜೊತೆ ಸಮಯ ಕಳೆಯುತ್ತಿದ್ದಳು. ಅವಳಿಗೆ ತಂದೆಯ ನೋವಿಗಿಂತ ತನ್ನ ಖುಷಿಯೇ ಮುಖ್ಯವಾಗಿತ್ತು. ಆದರೆ ಗೌರಿಯೋ, ಅವಳು ತಂದೆಯ ಬಳಿಯೇ ನಿಂತುಕೊಂಡಳು. ಅವನಿಗೆ ನೀರು ಕೊಡಲು, ಔಷಧಿ ಕೊಡಲು, ತಲೆಯ ಬಳಿ ಕುಳಿತು ಮಾತನಾಡಲು, ಹಾಸಿಗೆ ಹತ್ತಿರವೇ ತನ್ನ ಪಾಠಪುಸ್ತಕ ತಂದು ಓದಲು ಅವಳು ಸದಾ ತಂದೆಯ ಜೊತೆಯಲ್ಲೇ ಇದ್ದಳು. ಒಮ್ಮೆ ತಂದೆ ತನ್ನ ಕಣ್ಣೀರು ತಡೆಯಲಾಗದೆ ಮೌನವಾಗಿ ಅತ್ತನು. ಅವನು ಅರಿತುಕೊಂಡ, ನಾನು ಪ್ರೀತಿಸಿದ್ದೇ ಲತಾವನ್ನು, ಆದರೆ ನನ್ನನ್ನು ನಿಜವಾಗಿ ಪ್ರೀತಿಸುತ್ತಿದ್ದವಳು ಗೌರಿಯೇ. ಮತ್ತೆ ಹೀಗೆ ದಿನಗಳು ಕಳೆದಂತೆ ತಂದೆ ನಿಧಾನವಾಗಿ ಬದಲಾಗುತ್ತಾ ಹೋದ. ಅವನು ಅರಿತುಕೊಂಡ, ಸೌಂದರ್ಯ ತಾತ್ಕಾಲಿಕ, ಆದರೆ ಒಳ್ಳೆಯ ಹೃದಯವೇ ಶಾಶ್ವತ. ಗೌರಿಯ ಕಪ್ಪು ಮುಖದೊಳಗೆ ಬಂಗಾರದ ಹೃದಯವಿದೆ. ಕೊನೆಗೆ ತಂದೆ ತನ್ನ ಮಗಳೆರಡನ್ನೂ ಕರೆದನು. ಅವನು ಲತಾಳ ಕಡೆ ನೋಡಿಕೊಂಡು ಹೇಳಿದನು, ಮಗುವೇ, ನಿನ್ನ ಸೌಂದರ್ಯ ನನಗೆ ಹೆಮ್ಮೆಯಿತ್ತು, ಆದರೆ ಗೌರಿಯ ಹೃದಯ ನನಗೆ ನಿಜವಾದ ಆಸ್ತಿ. ನಾನು ತಪ್ಪಾಗಿ ನಿನ್ನ ತಂಗಿಯನ್ನು ನಿರ್ಲಕ್ಷಿಸಿದ್ದೆ. ಆ ದಿನದಿಂದ ತಂದೆ 2 ಮಗಳನ್ನು ಸಮಾನವಾಗಿ ನೋಡಿಕೊಂಡನು. ಆದರೆ ಅವನ ಮನಸ್ಸಿನಲ್ಲಿ ಗೌರಿಯ ಸ್ಥಾನವೇ ಅತೀ ದೊಡ್ಡದು. ಈ ಕಥೆ ಮಕ್ಕಳಿಗೆ ಕಲಿಸುವ ಪಾಠ: 1. ಬಾಹ್ಯ ಸೌಂದರ್ಯ ಜೀವನದಲ್ಲಿ ಮುಖ್ಯವಲ್ಲ. 2. ಒಳ್ಳೆಯ ಹೃದಯ, ಪ್ರೀತಿ, ಕಾಳಜಿ ಇವೇ ಜೀವನದಲ್ಲಿ ನಿಜವಾದ ಸೌಂದರ್ಯ. 3. ಪೋಷಕರು ಮಕ್ಕಳನ್ನು ಸಮಾನವಾಗಿ ನೋಡಿಕೊಳ್ಳಬೇಕು.